ಸಂಸ್ಕೃತಿ ಗ್ಯಾಸ್ ಏಜೆನ್ಸಿ ಕರ್ಮಕಾಂಡದ ವಿರುದ್ಧ ಸಿಡಿದೆದ್ದ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಕೆಜಿಎಫ್ ತಾಲೂಕಿನ ತಾಲೂಕು ಆಡಳಿತ ಕಚೇರಿಗೆ ಭೇಟಿ ನೀಡಿ ಸಂಸ್ಕೃತ ಗ್ಯಾಸ್ ಏಜೆನ್ಸಿ ಮಾಲೀಕರು ಸರ್ಕಾರ ನಿಗದಿತಪಡಿಸಿದ ಮೊತ್ತಕ್ಕಿಂತ ₹100 ಹೆಚ್ಚುವರಿಯಾಗಿ ಗ್ರಾಹಕರಿಂದ ಪಡೆದು ವಂಚಿಸುತ್ತಿದ್ದಾರೆ. ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಏಜೆನ್ಸಿ ಪರವಾಗಿ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ಸಾರ್ವಜನಿಕರನ್ನು ವಂಚಿಸುತ್ತಿರುವ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರಿಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳವಳಿಯ ವತಿಯಿಂದ ಒಂದು ಲಘು ಧರಣಿ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಹಮ್ಮಿಕೊಂಡಿದ್ದೀವಿ. ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಮಾಡತಕ್ಕಂಥ ವಂಚನೆಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಕೆಜಿಎಫ್ ತಾಲೂಕಿನ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಮತ್ತು ಅವರಿಗೆ ಪ್ರೇರಣೆ ನೀಡತಕ್ಕಂಥ ಮತ್ತು ಅವರ ಬಳಿ ಮಾಸಿಕವಾಗಿ ಶೇಕಡವಾರು ಇಂತಿಷ್ಟು ಹಣ ಅಂತ ಪಡೆಯತಕ್ಕಂಥ ಕೆಜಿಎಫ್ ತಾಲೂಕಿನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳು ಪಡೆಯತಕ್ಕಂಥ ಹಣಕ್ಕಾಗಿ ಅವರ ದುರ್ನಡತೆಗೆ ನಾವು ಖಂಡಿಸ್ತಾ ಇದ್ದೀವಿ ಮತ್ತು ಅವರಿಗೆ ಅವರ ಪರವಾನಗಿಯನ್ನು ರದ್ದು ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಈ ಒಂದು ಹೋರಾಟ ಮಾಡ್ತೀವಿ. ಕಾರಣ ಏನಂತ ಹೇಳಿದ್ರೆ, ಒಬ್ಬ ಗ್ರಾಹಕರಿಗೆ ತಲಾ ಒಂದು ಸಿಲಿಂಡರ್ ಕೊಡುವಂಥ ಸಮಯದಲ್ಲಿ ಏನು ನಿಗದಿಪಡಿಸಿರ್ತಾರೋ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಗಿರ್ಬೋದು ಅಥವಾ ಸರ್ಕಾರದ ನಿಯಮಗಳ ಪ್ರಕಾರ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಅದರ ಪ್ರಕಾರವಾಗಿ ಏನಿದೆ ಅದನ್ನು ಪಡಿಬೇಕು. ಆ ಹಣವನ್ನು ಬಿಟ್ಟು ಹೊರತುಪಡಿಸಿ ತಲಾ ಒಂದು ತಲೆಯ ಮೇಲೆ ಒಂದು ಸಿಲಿಂಡರ್ ಮೇಲೆ ₹100 ಪಡೆದರೆ ಯಾರ ತಾತನ ಮನೆ ಸೊತ್ತು? ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರ ಸ್ವತ್ತ ಇಲ್ಲ ಅವ್ರಿಗೆ ಪ್ರೇರಣೆ ನೀಡತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ತಾತನ ಮನೆ ಸ್ವತ್ತ ಎನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ನನ್ನ ಮಾತಾಡೋದು ನಮ್ಮ ಶೈಲಿ ಹೀಗೆ. ನಾವು ಹೋರಾಟಗಾರರು. ಇವತ್ತಿನ ದಿವಸ ₹500 ಕೂಲಿ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿಂದ ಬೆಂಗಳೂರು ತನಕ ಪಾಪ 6 ಗಂಟೆಗಳ ಸಮಯಕ್ಕೆ 5 ಗಂಟೆಗಳ ಸಮಯವನ್ನು ಕೂಡ ನೋಡಿದೆ ಅವರು ಟ್ರೈನ್ಗೆ ಹೋಗ್ತಾರೆ. ಬರುವಾಗ ಟ್ರೈನಲ್ಲಿ ಪಾಪ ಬಿದ್ದು ಎದ್ದು ಬರುವಂಥ ಜನರಿದ್ದಾರೆ. ಅಂಥವ್ರ ಜನರ ಬಲು ಒಂದು ಸಿಲಿಂಡರ್ ಮೇಲೆ ₹200 ಹೆಚ್ಚಿಗೆ ಪಡೆದರೆ ಯಾರ ತಾತನ ಮನೆ ಸ್ವತ್ತು ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ, ಗ್ಯಾಸ್ ಏಜೆನ್ಸಿ ಮಾಲೀಕರನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ತಗೊಳ್ರಿ, ಅದಕ್ಕೆ ಆದಂಥ ಶುಲ್ಕಗಳಿದೆ, ಶುಲ್ಕಗಳ ಪ್ರಕಾರವಾಗಿ ನೀವು ತಗೊಳ್ರಿ. ಅವರಿಗೆ ಡೋರ್ ಟು ಡೋರ್ ಮನೆಯ ಗ್ರಾಹಕರಿಗೆ ಏನು ಗ್ರಾಹಕರಿದ್ದಾರೆ ಗ್ರಾಹಕರಿಗೆ ನೀವು ತಲುಪಿಸುವಂಥ ಕರ್ತವ್ಯ ನಿಮ್ಮದು. ಅದನ್ನು ಬಿಟ್ಬಿಟ್ಟು ಆ ಗ್ಯಾಸ್ ಮಾಲೀಕರಿಗೆ ಇವರು ಪ್ರೇರಣೆ ಪ್ರಚೋದಕರು ಅವರು ಅದನ್ನು ವಂಚನೆ ಮಾಡ್ತಕ್ಕಂಥ ಗ್ರಾಹಕರು. ಇಂಥ ವಂಚಕರ ವಿರುದ್ಧ ಇಂಥ ಒಂದು ವಂಚಕರಿಗೆ ಈ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರಿಗೆ ಪ್ರೇರಣೆ ನೀಡತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ವಿರುದ್ಧ ಅತಿ ಶೀಘ್ರವಾಗಿ ತುರ್ತು ಕ್ರಮದಲ್ಲಿ ನಾವು ವರ್ಗಾವಣೆಯನ್ನು ಮಾಡಬೇಕು. ಇದು ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ಕಡೆಗಣಿಸಿದ್ದೇ ಆದಲ್ಲಿ ಕಡಿಮೆ ಜನಸಂಖ್ಯೆ ಬಂದು ಹೋರಾಟ ಮಾಡ್ತಿದ್ದಾರೆ. ರಾಜ್ಯ ಮಟ್ಟದ ನಾಯಕರು ಬಂದು ಹೋರಾಟ ಮಾಡೋದು ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಏನಾದರೂ ಕಡೆಗಣಿಸಿದ್ದೇ ಆದಲ್ಲಿ ಈ ಹೋರಾಟನ ಮುಂದಕ್ಕೆ ವಿಭಿನ್ನವಾದ ಹೋರಾಟಕ್ಕೆ ನಾಂದಿಯಾಗುತ್ತೆ. ಕಾರಣ ನಮ್ಮ ಹೋರಾಟ ಇವತ್ತು ಸಾಂಕೇತಿಕವಾಗಿ ಲಘು ಧರಣಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾಡಿದ್ವಿ. ಜೊತೆಗೆ ನಮ್ಮ ತಮಟೆ ಚಳುವಳಿಯನ್ನು ಇಲ್ಲಿ ರಿಜಿಸ್ಟ್ರೆನ್ಸ್ ಆಗೋದು ಬೇಡ, ಇಲ್ಲಿ ನ್ಯಾಯಾಲಯ ಇದೆ, ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ತೀವಿ. ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು, ಅದಕ್ಕೂ ನಾವು ಗೌರವ ಕೊಡ್ತಿದ್ದೀವಿ. ಆ ಗೌರವದಿಂದ ನಾವು ಇವತ್ತು ದಿವಸ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳು ನಮ್ಮ ಕೆಜಿಎಫ್ ತಾಲೂಕಿನವರು ನಮ್ಮ ಮನವಿಯನ್ನು ಪುರಸ್ಕರಿಸಿ ಇಲ್ಲಿನ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಲೇಬೇಕಂತ ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಒಂದು ಸಿಲಿಂಡರ್ ಮೇಲೆ ತಲಾ ₹100 ಹೆಚ್ಚಿಗೆ ಪಡಿತಿದ್ದಾರೆ. ಅದರ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಪರವಾನಗಿಗಳನ್ನು ನಾವು ರದ್ದು ಮಾಡೋಂಥದ್ದೆಲ್ಲ ಅವ್ರು ನಡೆಸಲಿ, ಅವರೆಲ್ಲವನ್ನೂ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳು ಮನವಿಯನ್ನು ಕೊಡುವುದರ ಮೂಲಕ ನಾವು ಮನವಿ ಕೊಡ್ತಾ ಇದ್ದೀವಿ.